ನೀವು ನಮ್ಮ ಅಣ್ಣನ ಒಂದು ಕಾಲದ ಪ್ರೇಮಿ. ಅವ್ರು ನನ್ನ ಜೊತೆ ಓಡಾಡಿದ್ದು, ಫೋಟೋ ತೆಗೆಸ್ಕೊಂಡಿದ್ದು ಎಲ್ಲ ನೋಡಿ ಅವ್ರನ್ನ ಸಂಪೂರ್ಣವಾಗಿ ನಂಬಿ ಮದುವೆಗೆ ಮುಂಚೆನೆ ನನ್ನ ಸರ್ವಸ್ವನು ಅವ್ರಿಗೆ ಸಮರ್ಪಿಸ್ಬಿಟ್ಟೆ. ಮದುವೆ ಮಾತಾಡ್ದಾಗ್ಲೆಲ್ಲ ಇವತ್ತು ನಾಳೆ ಅಂತ ಕಾಲ ತಳ್ತಾ ಇದ್ರು. ನಾನು ಗರ್ಭಿಣಿ ಆಗ್ಬಿಟ್ಟೆ. ಈ ವಿಷಯನ ನಿಮ್ ತಂದೆ ತಾಯಿಗೆ ತಿಳಿಸೋಣ ಅಂತ ಒಂದಿನ ನಿಮ್ ಮನೆಗೆ ಬಂದಾಗ, ಅಣ್ಣ ಅದಕ್ಕೆ ನಿಮ್ ಹನಿಮೂನ್ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಂದ್ರೆ ನೀವ್ ಹನಿಮೂನ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ನಿಮ್ ಕೈಲೊಂದ್ ಮಗು ಇರ್ಬೇಕು. ಮದುವೆ ಆಗೋದ್ಮೇಲೆ ಗಲಾಟೆ ಮಾಡಿ ನನ್ ಮನ ನಾನೇ ಹರಾಜ್ ಹಾಕೊಳ್ಳೋದ್ ಬೇಡ ಅಂತ ತಿರುಗ್ ಬಂದ್ಬಿಟ್ಟೆ. ಸಮಾಜ ಮದುವೆ ಇಲ್ದೆ ಮಗು ಹೆತ್ಲು ಅಂತ ಅನ್ನತ್ತೆ ಅಂತ ನಾನೇ ಮಾಂಗಲ್ಯದ ಸರ ಹಾಕೊಂಡೆ, ಮಗುಗ್ ಜನ್ಮ ಕೊಟ್ಟೆ. ಒಂದಿನ ದಾರಿಲ್ ಸಿಕ್ಕಾಗ ಯಾಕೆ ಹೀಗ್ ಮೋಸ ಮಾಡಿದ್ರಿ ಅಂತ ಕೇಳ್ದೆ. ನನ್ನನ್ನು ಕ್ಷಮಿಸ್ಬಿಡು ದೇವಕಿ. ನನಗೆ ಸಿಕ್ಕಿರೋ ಸಂಬಂಧ ಲಕ್ಷಾಧೀಶ್ವರರ್ದು. ಅವರಿಂದ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅಂದ್ರು. ಇಂಥ ಸ್ವಾರ್ಥಿಗಳ ಹತ್ರ ಯಾಕೆ ಮಾತು ಅಂತ ನನ್ ಜೀವನ ನಂದು ಅಂತ ಮಕ್ಳಿಗೆ ಪಾಠ ಹೇಳ್ಕೊಂಡ್ ಕಾಲ ತಳ್ದೆ. ದೇವ್ರು ಈ ಕಾಯಿಲೆ ತಂದಿಟ್ಬಿಟ್ಟ. ನಾನ್ ಸತ್ರೆ ನನ್ ಮಗುಗ್ ಯಾರ್ ದಿಕ್ಕು ಅನ್ನೋ ಪ್ರಶ್ನೆ ಎದುರಾಯ್ತು. ಯಾಕೋ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ ಮನ್ಸ್ ಬರ್ಲಿಲ್ಲ. ಒಂದ್ ದಿವ್ಸ ರಾಮ ಮಂದಿರದ ಹತ್ರ ನೀವಿಬ್ರು